ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೂನ್ ತಿಂಗಳು ಬಂದೇ ಬಿಡ್ತು. ಅಲ್ಲಿಗೆ 2026 ಮುಗಿಯೋಕೆ ಇನ್ನು ಕೇವಲ 6 ತಿಂಗಳು. ಅದು ಕೂಡ ಹೇಗೆ ಕಳೆದೋಗುತ್ತೆ ಅಂತ ನಮಗೆ ಲೆಕ್ಕನೇ ಸಿಗಲ್ಲ. ಈಗ 6 ತಿಂಗಳೇ ಹೇಗೆ ಹೊರಟೋಯ್ತು ಅಂತಲೇ ಗೊತ್ತಿಲ್ಲ. ಮಧ್ಯದಲ್ಲಿ ನನಗೆಲ್ಲೋ ಒಂದು ಕಡೆ ಏಪ್ರಿಲ್ ಆ್ಯಂಡ್ ಮಾರ್ಚ್ ಸ್ವಲ್ಪ ಲೇಟ್ ಆಯಿತು ಅನಿಸ್ತು. ಬಟ್ ಆಲ್ರೆಡಿ ಇಟ್ಸ್ ಜೂನ್. ಇಟ್ಸ್ ಅನ್ಬಿಲೀವಬಲ್. ಸೊ ಈಗ ನಿಮ್ಮ ಇನ್ನು 6 ತಿಂಗಳು, ಈಗ 6 ತಿಂಗಳು ಆಲ್ರೆಡಿ ವೇಸ್ಟ್ ಆಗಿದೆ. ಐ ಡೋಂಟ್ ನೋ ನೀವು ವೇಸ್ಟ್ ಮಾಡಿದ್ದೀರಾ ಅಥವಾ ಚೆನ್ನಾಗಿ ವರ್ಕ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ ಮೇಲೆ. ಐ ರಿಯಲಿ ಡೋಂಟ್ ನೋ. ಬಟ್ ನೆಕ್ಸ್ಟ್ 6 ಮಂತ್ಸ್ ಮಾತ್ರ ನಾವು ಮುಂದಿನ ಡಿಸೆಂಬರ್ ಒಳಗೆ ಏನೆಲ್ಲ ಅಚೀವ್ ಮಾಡ್ಬೋದು ಅಂತ ಹೇಳಿ ಒಂದು ಲೈಫ್ ರೀಸೆಟ್ ಅನ್ನುವಂಥದ್ದನ್ನು ಮಾಡೋಣ. ಓಕೆ, ಸೊ ಈಗ ಈ ವಿಡಿಯೋದಲ್ಲಿ ನಾನು ಕೆಲವು ಟೆಕ್ನಿಕ್ಸ್ಗಳನ್ನು ಹೇಳ್ತೀನಿ. ಅದನ್ನು ಫಾಲೋ ಮಾಡ್ತಾ ಬನ್ನಿ. ಯಾವಾಗೆಲ್ಲ ಆಗುತ್ತೆ ನೀವು ಅದನ್ನು ಮಾಡಬಹುದು. ಓಕೆ, ಈ ಜೂನ್ ತಿಂಗಳಲ್ಲಿ 666 ಪೋರ್ಟಲ್ ಬರ್ತಿದೆ. ಓಕೆ, 666 ಪೋರ್ಟಲ್ 6ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ. ಸೊ ಲಾಸ್ಟ್ ನಂಬರ್ ತೊಗೊಂಡ್ರೆ 666 ಪೋರ್ಟಲ್. ಸೊ ನೀವು ಈ ಒಂದು ಟೆಕ್ನಿಕ್ಸ್ಗಳನ್ನು 6ನೇ ತಾರೀಕು ಒಳಗಡೆ ಪ್ಲ್ಯಾನ್ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ಓಕೆ, ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸನ್ನು ಬೆಳೆಸ್ಕೊಂಡ್ರೆ ನಿಮ್ಮ ಲೈಫಲ್ಲಿ ನೀವೇನು ಬೇಕಾದರೂ ಅಚೀವ್ ಮಾಡ್ಬೋದು. ಓಕೆ, ಸೊ ಹೇಗೆ ನಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳೋದು? ಲೆಟ್ಸ್ ಚೆಕ್. ಫಸ್ಟ್ ಥಿಂಗ್, ಪ್ರತಿ ತಿಂಗಳು ಮಂತ್ ಡಿಕ್ಲರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮೊದಲನೇ ವಿಚಾರ ಮಂತ್ ಡಿಕ್ಲರೇಷನ್. ಆ ವಿಡಿಯೋ ನಾನು ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ, ತುಂಬ ಜನಕ್ಕೆ ಮಂತ್ ಡಿಕ್ಲರೇಷನ್ ಬಗ್ಗೆ ಗೊತ್ತು ಆ್ಯಂಡ್ ದೇ ಡೂ ದ್ಯಾಟ್. ತುಂಬ ಸಕ್ಸಸ್ಗಳು ಕಂಡಿದ್ದೀವಿ ಅಂತ ಹೇಳಬಹುದು. ಓಕೆ, ಎರಡನೇದು ಗ್ರ್ಯಾಟಿಟ್ಯೂಡ್. ಓಕೆ, ಸೊ ನಿಮ್ಮ ಪ್ರೀವಿಯಸ್ ತಿಂಗಳಿನ ಗ್ರ್ಯಾಟಿಟ್ಯೂಡ್ ನೀವು ಬರಿಬೋದು, ಅಥವಾ ಈಗ 31ನೇ ತಾರೀಕು ಮೇ 31ನೇ ತಾರೀಕು ನೈಟೇನೆ ನೀವು ಮೇ ತಿಂಗಳಲ್ಲಿ ಏನೇನೆಲ್ಲ ಆಯಿತು ನಿಮ್ಮ ಲೈಫಲ್ಲಿ, ಎಷ್ಟು ಹಣ ಗಳಿಸಿದ್ರಿ, ಎಷ್ಟು ಜನಗಳನ್ನು ಗಳಿಸಿದ್ರಿ, ಏನಾದರೂ ನಿಮ್ಮ ಜೀವನದಲ್ಲಿ ಯಾರಾದರೂ ಹೊಸೊಬ್ಬರು ಬಂದ್ರಾ ಅಥವಾ ಯಾರಾದರೂ ಬಿಟ್ಟು ಹೋದ್ರಾ, ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಕೊಡಿ. ಓಕೆ, ಏನಾದರೂ ಹೊಸದಾಗಿ ಪರ್ಚೇಸ್ ಮಾಡಿದ್ರಾ, ಏನೆಲ್ಲ ಇದೆ ಸಣ್ಣ ಪುಟ್ಟ ವಿಚಾರಗಳನ್ನು ಯೋಚನೆ ಮಾಡಿ ನಿಧಾನಕ್ಕೆ ನೆನಪು ಮಾಡಿಕೊಂಡು ಗ್ರ್ಯಾಟಿಟ್ಯೂಡನ್ನು ಕೊಡಿ. ಇನ್ ಕೇಸ್ ಅವತ್ತಿನ ದಿನ ನೈಟ್ ಮಾಡೋಕ್ಕಾಗಲಿಲ್ಲ ಅಂದರೂ ಮಂತ್ ಡಿಕ್ಲರೇಷನ್ ಆದಮೇಲೂ ಕೂಡ ಮಾಡಬಹುದು. ಫಸ್ಟ್ ಗ್ರ್ಯಾಟಿಟ್ಯೂಡ್ ಆದರೂ ಬರಿಬೋದು, ಇಲ್ಲ ಮಂತ್ ಡಿಕ್ಲರೇಷನ್ ಕೂಡ ನೀವು ಮಾಡ್ಕೋಬಹುದು. ಬಟ್ ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಜೂನ್ ತಿಂಗಳಿಗೆ ಮಂತ್ ಡಿಕ್ಲರೇಷನ್ ಬರ್ಕೋತೀರಾ, ಆಮೇಲೆ ಹಿಂದಿನ ತಿಂಗಳಿಗೆ ಗ್ರ್ಯಾಟಿಟ್ಯೂಡನ್ನ ಬರೀತೀರಾ. ಏನೆಲ್ಲ ನಿಮ್ಮ ಲೈಫಲ್ಲಿ ನಡೀತು. ಇನ್ ಕೇಸ್ ನೀವು ಇಲ್ಲಿ ತನಕ ಗ್ರ್ಯಾಟಿಟ್ಯೂಡ್ ಬರದೇ ಇಲ್ಲ ಅಂತ ಹೇಳಿದ್ರೆ, ಈ 6 ಮಂತ್ಸ್ ಅಥವಾ ನಿಮ್ಮ ಲೈಫಲ್ಲಿ ಏನೇನಕ್ಕೆಲ್ಲ ಗ್ರೇಟ್ಫುಲ್ ಇದ್ದೀರಾ ನೀವು ಬರೀತಾ ಹೋಗಬಹುದು. ಓಕೆ, ದೆನ್ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ. ಅಂದರೆ ಈ ಜೂನ್ ತಿಂಗಳಿಂದ ಡಿಸೆಂಬರ್ ತಿಂಗಳಷ್ಟರಲ್ಲಿ ನಿಮಗೆ ಲೈಫಲ್ಲಿ ಏನೇನೆಲ್ಲ ಬೇಕು. ಓಕೆ, ಆ್ಯಂಡ್ ಪ್ರೆಸೆಂಟ್ ನೀವು ಕೂತ್ಕೊಂಡು ಯೋಚನೆ ಮಾಡಿ ಎಲ್ಲಿದ್ದೀರಾ, ಅಂದರೆ ಯಾವ ಒಂದು ಪೊಸಿಷನಲ್ಲಿದ್ದೀರಾ. ಒಂದು ರಿಲೇಷನ್ಶಿಪ್ಪಲ್ಲಿದ್ದಾಗ ಅದು ಟಾಕ್ಸಿಕ್ ಇದೆಯಾ ಅಥವಾ ತುಂಬ ಚೆನ್ನಾಗಿ ನಡೀತಿದೆಯಾ, ಏನಾಗ್ತಾ ಇದೆ, ಆರ್ ಯು ಲುಕಿಂಗ್ ಫಾರ್ ಅ ಗುಡ್ ಪ್ರಪೋಸಲ್ಸ್, ಏನು ನಡೀತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ನಿಮ್ಮ ಕರಿಯರಲ್ಲಿ ಏನೇನೆಲ್ಲ ಇಶ್ಯೂಸ್ ಇದೆಯಾ, ಏನಿದೆ, ನಿಮ್ಮ ಕರಿಯರನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಯಾವ ಥರ ಓದ್ಕೋಬೇಕು, ಅದಕ್ಕೆ ಏನಾದರೂ ಲೈಕ್ ಕಲಿಬೇಕಿದೆಯಾ, ಏನಾದರೂ ಕೋರ್ಸ್ ತೊಗೋಬೇಕಿದೆಯಾ, ಅದ್ರ ಬಗ್ಗೆ ಥಿಂಕ್ ಮಾಡಿ. ಆ್ಯಂಡ್ ಪ್ರೆಸೆಂಟ್ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಜಸ್ಟ್ ನೋಟ್ ಇಟ್ ಡೌನ್. ಲೈಕ್ ಯಾವ್ಯಾವ ಏರಿಯಾಸ್ ಆಫ್ ಲೈಫಲ್ಲಿ ನಿಮಗೆ ಕಷ್ಟ ಇದೆ, ದುಡ್ಡು ಮಾಡೋಕ್ಕೆ ಕಷ್ಟ ಆಗ್ತಾ ಇದೆಯಾ, ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ. ಓಕೆ, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ, ಏನನ್ನು ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ, ಥಿಂಕ್ ಅಬೌಟ್ ದ್ಯಾಟ್. ಓಕೆ, ಅದಾದಮೇಲೆ ನೀವೇನು ಮಾಡಬೇಕು, ನಿಮ್ಮ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳಿ. ಲೈಕ್ ಫಾರ್ ಎಕ್ಸಾಂಪಲ್, ನನ್ನ ಕರಿಯರ್ ಚೆನ್ನಾಗಿಲ್ಲ. ಓಕೆ, ಆರ್ ಕರಿಯರಲ್ಲಿ ಚೆನ್ನಾಗಿದೆ ಬಟ್ ಇನ್ನೂ ಒಂದು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ರಿಲೇಷನ್ಶಿಪ್ಪಲ್ಲಿ ಈ ರೀತಿ ರಿಲೇಷನ್ಶಿಪ್ ನಡೀತಾ ಇದೆ, ಅದರಿಂದ ನಾನು ಮೂವ್ ಆನ್ ಆಗಬೇಕಾ ಅಥವಾ ವೇಟ್ ಮಾಡಬೇಕಾ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಫ್ಯೂಚರ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನೀವು ಥಾಟ್ಸನ್ನು ಇಟ್ಕೊಳ್ಳಿ. ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಯೋಚನೆ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲೆಲ್ಲಿ ಲ್ಯಾಕ್ ಆಗಿದ್ದೀರಾ ಅಂತ. ಅಂದರೆ ಹೆಲ್ತ್ ವೈಸಲ್ಲಿ ನಿಮ್ಗೆ ಹೆಲ್ತ್ ಎಷ್ಟು ಮಟ್ಟಿಗೆ ಅಪ್ಸೆಟ್ ಆಗಿದೆ, ಅಥವಾ ರಿಲೇಷನ್ಶಿಪ್ ವೈಸಲ್ಲಿ ನಿಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಇದೆ, ಕರಿಯರ್ ವೈಸಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಇದೆ ನಿಮಗೆ ಗೊತ್ತಾಗುತ್ತೆ ನೀವು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿದಾಗ. ಸೊ ನೆಕ್ಸ್ಟ್ ಸ್ಟೆಪ್ ನೀವೇನು ಮಾಡ್ತೀರಾ, ಒಂದು ಲೆಟರನ್ನು ಬರೀಬೇಕು. ಹೇಗೆ ಅಂತ ನಾನು ಇಲ್ಲಿ ಬರೆದಿದ್ದೀನಿ,
ಜಸ್ಟ್ ಆನ್ ಎಕ್ಸಾಂಪಲ್, ನೀವು ನಿಮ್ಮ ಓನ್ ವರ್ಡ್ಸಲ್ಲಿ ಕನ್ನಡದಲ್ಲಾದರೂ ಬರಿಬೋದು, ಹೇಗಾದರೂ ಬರಿಬೋದು. ಆ್ಯಂಡ್ ನೀವು ಪೀರಿಯಡ್ಸಲ್ಲಿರಲಿ, ಸೂತಕ ಇರಲಿ, ನಿಮ್ಮ ಮನೇಲಿ ಏನಿದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯು ಕ್ಯಾನ್ ಡೂ ಇಟ್. ಓಕೆ, ಇದನ್ನೆಲ್ಲ ಜೂನ್ 6ನೇ ತಾರೀಕು ಒಳಗಡೆನೇ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಜೂನ್ 6ನೇ ತಾರೀಕು ಕೂಡ ನೀವು ಮಾಡಬಹುದು. ಒಂದು ಒಳ್ಳೆ ಪ್ಲೇಸಲ್ಲಿ ಕೂತ್ಕೊಳ್ಳಿ, ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ. ಆ್ಯಂಡ್ ಒಂದು ಲೈಟ್ ಅಂದರೆ ಅಥವಾ ಕ್ಯಾಂಡಲನ್ನು ಹಚ್ಕೊಳ್ಳಿ, ಒಂದು ಸ್ಮೂದಿಂಗ್ ಮ್ಯೂಸಿಕ್ ಕೇಳಿ, ಒಂದು 5 ಮಿನಿಟ್ಸ್ ಮೆಡಿಟೇಷನ್ ಮಾಡಿ ಯು ಕ್ಯಾನ್ ಸ್ಟಾರ್ಟ್. ಆರ್ ವಿತಿನ್ 6th ಮಾಡಿ 6ನೇ ತಾರೀಕು ನೀವು ಬರೆದಿರೋದನ್ನೆಲ್ಲ ನೀವು ಓದ್ಬೋದು. ಅದು ಒಂದು ಪವರ್ಫುಲ್ ಮೆಥಡ್ ಕೂಡ ಆಗುತ್ತೆ. ಓಕೆ, ಸೊ ಡಿಯೋರ್ ಸೆಲ್ಫ್ಗೆ ಫ್ಯೂಚರ್ ಲೆಟರ್ ಬರೀಬೇಕು. ಯಾವ ರೀತಿ? ಡಿಯೋರ್ ಮೀ, I am so thankful and grateful now that I received my promotion. My health is amazing. I exercise regularly and I wake up on time. ಓಕೆ, ಸೊ ಈ ರೀತಿ ನಿಮ್ಮದು ಪ್ರಾಬ್ಲಮ್ಸ್ ಏನಿದೆ, ನಾನು ಇಲ್ಲಿ 3rd ಪಾಯಿಂಟಲ್ಲಿ ಹೇಳ್ದೆ, ನಿಮ್ಮ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಅಂತ. ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಇದೆ? ಆರೋಗ್ಯ ಚೆನ್ನಾಗಿದ್ದರೆ ಯು ಕ್ಯಾನ್ ಸ್ಕಿಪ್ ಆರ್ ಐ ಕ್ಯಾನ್ ಮೆನ್ಷನ್, ಅದೇನು ಮ್ಯಾಟರ್ ಆಗಲ್ಲ. ಒಂದು ವೈಟ್ ಕಲರ್ ಪೇಪರನ್ನು ತೊಗೊಳ್ಳಿ, ಬ್ಲ್ಯಾಕ್ ಕಲರ್ ಪೆನ್ನನ್ನು ಬಳಸಬೇಡಿ. ಅದನ್ನು ಬಿಟ್ಟು ಯಾವ ಕಲರ್ ಆದರೂ ನೀವು ಬಳಸಬಹುದು. ಓಕೆ, ಸೊ ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಂತ ಸ್ಟಾರ್ಟ್ ಮಾಡಬೇಕು. ಮೇಲ್ಗಡೆ ಡಿಯೋರ್ ಮೀ ಅಂತ ಬರೀಬೇಕು. ಡಿಯೋರ್ ಮೀ ಅಂತ ಬರೆದು ಐ ಆಮ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್, ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನನ್ನ ಪರ್ಸನ್ ಜೊತೆ ನನಗೆ ರೀಕನ್ಸಲ್ ಆಯಿತು, ನಾವಿಬ್ಬರು ತುಂಬ ಖುಷಿಯಾಗಿದ್ದೀವಿ, ಒಬ್ರನ್ನೊಬ್ರು ತುಂಬ ಇಷ್ಟಪಡ್ತೀವಿ, ನನಗೆ ಪ್ರಮೋಷನ್ ಸಿಕ್ತು, ನಾನು ಈ ರೀತಿ ಒಂದು ಕೋರ್ಸಿಗೆ ಸೇರ್ಕೊಂಡಿದ್ನಲ್ಲ ಅದು ಕಂಪ್ಲೀಟ್ ಆಯಿತು, ಅದನ್ನು ಕಂಪ್ಲೀಟ್ ಮಾಡಿದೆ, ಒಳ್ಳೆ ಕೆಲಸ ಆಯಿತು. ನಿಮ್ಗೆ ಇನ್ ಕೇಸ್ ಏನಾದರೂ ಪರ್ಟಿಕ್ಯುಲರ್ ಕಂಪ್ನಿ ಇತ್ತು ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಡಿಯರ್ ಯೂನಿವರ್ಸ್, ಅಥವಾ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್, ನೌ ಐ ಆಮ್ ವರ್ಕಿಂಗ್ ಇನ್ ಡೆಲಾಯ್ಟ್ ಆರ್ ಇನ್ಫೋಸಿಸ್, ಸೊ ಆ್ಯಂಡ್ ಸೊ. ನಿಮ್ಗೆ ಏನೇನೆಲ್ಲ ಕಂಪ್ನೀಸ್ ಇರುತ್ತೆ ಯಾವುದಾದ್ರೂ ಒಂದು ಕಂಪ್ನಿನ ಮೆನ್ಷನ್ ಮಾಡ್ಕೊಳ್ಳಿ. ಲೈಕ್ ಓವರ್ ಆಲ್ ಬರೀಬೇಕು, ಒಂದು ದೊಡ್ಡ ಸ್ಕ್ರಿಪ್ಟ್ ಬರೀಬೇಕು. ಓಕೆ, ನನ್ನ ಹೆಲ್ತ್ ಚೆನ್ನಾಗಿದೆ, ನಾನು ಇವಾಗ ಎಕ್ಸಸೈಸ್ ಮಾಡ್ತಾಯಿದ್ದೀನಿ, ಮೈ ಬೆಲ್ಲಿ ಈಸ್ ವೆರಿ ಫ್ಲ್ಯಾಟ್, ಎಲ್ಲರಿಗೂ ಬೆಲ್ಲಿ ಫ್ಯಾಟ್ ಹೋಗಬೇಕು, ಫ್ಲ್ಯಾಟ್ ಬೆಲ್ಲಿ ಬೇಕು ಅನ್ನೋದಿರುತ್ತಲ್ಲ, ಸೊ ಅದನ್ನು ಮೆನ್ಷನ್ ಮಾಡಿ. ಮೈ ಬೆಲ್ಲಿ ಈಸ್ ವೆರಿ ಫ್ಲ್ಯಾಟ್ ನಾವ್, ಐ ಆಮ್ ಸೋ ಫ್ಲೆಕ್ಸಿಬಲ್, ನಾನು ತುಂಬ ಫ್ಲೆಕ್ಸಿಬಲ್ ಆಗಿದ್ದೀನಿ, ತುಂಬ ಆರೋಗ್ಯವಾಗಿದ್ದೀನಿ, ಒಳ್ಳೆ ಬಾಡಿ ಟೋನ್ಡ್ ಆಗಿದೆ, ತುಂಬ ಚೆನ್ನಾಗಿ ಎಕ್ಸಸೈಸ್ ಮಾಡ್ತೀನಿ. ನೀವು ಅಲ್ಲಿ ಮೆನ್ಷನ್ ಕೂಡ ಮಾಡಬೇಕು. ಜಸ್ಟ್ ನಿಮ್ಗೆ ಏನು ಬೇಕು ಅಲ್ಲ, ಅದಕ್ಕೋಸ್ಕರ ನೀವು ಏನು ಮಾಡ್ತಿದ್ದೀರಾ ಅನ್ನೋದನ್ನು ಬರೀಬೇಕು. ಓಕೆನಾ? ಸೊ ಫಾರ್ ಎಕ್ಸಾಂಪಲ್, ಈಗ ಕೆಲಸದ ವಿಚಾರಕ್ಕೆ ಬರೋಣ. ನಿಮಗೆ ಡೆಲಾಯ್ಟ್ ಕಂಪ್ನಿಯಲ್ಲಿ ಕೆಲಸ ಬೇಕು ಅಲ್ವಾ? ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್, ನಾನು ಡೆಲಾಯ್ಟ್ ಕಂಪ್ನಿಗೆ ಇಂಟರ್ವ್ಯೂಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆದೆ, ಇಂಟರ್ವ್ಯೂನ ಕ್ಲಿಯರ್ ಮಾಡಿದೆ, ತುಂಬ ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟೆ, ಪ್ಯಾಕೇಜ್ ಕೊಟ್ಟರು, ನನಗೆ ಇಷ್ಟು ಪ್ಯಾಕೇಜು ಅಂತ ಕೊಟ್ಟರು. ಸೊ ಈಗ ಜಾಯಿನ್ ಆಗಿದ್ದೀನಿ, ನನ್ನ ಕೊಲೀಗ್ಸ್ ತುಂಬ ಚೆನ್ನಾಗಿದ್ದಾರೆ. ರೈಟ್ ಇಟ್ ಡೌನ್. ನೆಕ್ಸ್ಟ್ ಹೆಲ್ತ್ ಬಗ್ಗೆ ಬರ್ಕೊಳ್ಳಿ, ನೆಕ್ಸ್ಟ್ ರಿಲೇಷನ್ಶಿಪ್ ಬಗ್ಗೆ ಬರ್ಕೊಳ್ಳಿ. ಅದೇ ರೀತಿ ನಿಮ್ಗೆ ಏನೇನೆಲ್ಲ ಸಮಸ್ಯೆ ಇದೆಯಲ್ವಾ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಅಲ್ಲಿ ನಾನು ನಿಮ್ಗೆ ಥಿಂಕ್ ಅಬೌಟ್ ಯುವರ್ ಫ್ಯೂಚರ್ ಅಂತ ಹೇಳಿದಾಗ ನಿಮ್ಮ ಫ್ಯೂಚರ್ಗೆ ಏನು ಬೇಕು, ಅದಕ್ಕೆ ನೀವು ಏನು ಮಾಡಬೇಕು ಅಂತ ಪ್ರಿಪೇರ್ ಮಾಡಿಕೊಂಡು ನೀವು ಫ್ಯೂಚರ್ ಸೆಲ್ಫ್ಗೆ ಲೆಟರ್ನ ಬರ್ಕೋತೀರ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇಟ್ಸ್ ವೆರಿ ಸಿಂಪಲ್, ನಿಮ್ಮದೇ ಓನ್ ಭಾಷೆಯಲ್ಲಿ ಬರೀಬಹುದು. ಇಲ್ಲಿ ನಾನು ಒಂದು ಜಸ್ಟ್ ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ ವಿಷನ್ ಬೋರ್ಡ್. ವಿಷನ್ ಬೋರ್ಡನ್ನು ನೀವು ಮಾಡ್ಕೊಳ್ಳಿ. ಪ್ರೀವಿಯಸ್ಲಿ ನೀವು ಲಾಸ್ಟ್ ಇಯರ್ ಏನಾದರೂ ಈ ಇಯರ್ಗೆ ಏನೇನೆಲ್ಲ ವಿಷನ್ ಬೋರ್ಡ್ ಅಂತ ಮಾಡ್ಕೊಂಡಿದ್ರಿ ಅಲ್ವಾ, ಜಸ್ಟ್ ಚೆಕ್ ಇಟ್ ಔಟ್, ಯಾವುದೆಲ್ಲ ವರ್ಕ್ ಆಗಿದೆ ಅಂತ. ನನಗೆ ಫ್ಯೂ ಥಿಂಗ್ಸ್ ಚೆನ್ನಾಗಿ ವರ್ಕ್ ಆಗಿದೆ, ಟ್ರಾವೆಲ್ ರಿಲೇಟೆಡು ಅದು ವರ್ಕ್ ಆಗಿದೆ, ಇನ್ನು ಕೆಲವು ಪೆಂಡಿಂಗಲ್ಲಿದೆ. ಸೊ ಅದನ್ನು ಮಾರ್ಕೌಟ್ ಮಾಡ್ಕೊಳ್ಳಿ, ಯಾವುದೆಲ್ಲ ವರ್ಕ್ ಆಗಿದೆ ಅದ್ರ ಮೇಲೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೀರಿ. ಸೊ ಇನ್ ಕೇಸ್ ಯಾರು ವಿಷನ್ ಬೋರ್ಡ್ ಮಾಡಿಲ್ಲ, ಯು ಕ್ಯಾನ್ ಡೂ ಇಟ್ ನಾವು, ಹೊಸದಾಗಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಹೇಳ್ದ ಹಾಗೆ ಏನು ಹೆಲ್ತ್ ರಿಲೇಟೆಡಿಗೆ ನೀವು ಮಾಡ್ತಿದ್ದೀರಾ ಅಲ್ವಾ, ಹೆಲ್ತ್ ರಿಲೇಟೆಡಿಗೆ ನೀವೇನಾದರೂ ವಿಷನ್ ಇಟ್ಕೊಂಡಿದ್ರೆ ಎಕ್ಸಸೈಸ್ ಮಾಡ್ತಾ ಇರುವಂತಹ ಫೋಟೋನ ಡೌನ್ಲೋಡ್ ಮಾಡಿ ಹಾಕ್ಕೊಳ್ಳಿ. ಸೊ ಮ್ಯಾನಿಫೆಸ್ಟೇಷನ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಇದೆ ನನ್ನ ಚಾನಲಲ್ಲಿ, ಅದನ್ನು ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಓಕೆ, ಅದರಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀನಿ ನಾನು ಯಾವ ರೀತಿ ಇಮೇಜನ್ನು ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲದನ್ನು, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಪ್ರಮೋಷನ್ ಬೇಕಾ? ಸೊ ಪ್ರಮೋಷನ್ ಅಂತ ಬರುವಂಥದ್ದು ನಾವು ಪಿಂಟ್ರೆಸ್ಟ್ ಆ್ಯಪಿಗೆ ಹೋದರೆ ನಿಮ್ಗೆ ತುಂಬ ಥರ ಇಮೇಜಸ್ ಸಿಗುತ್ತೆ, ಯು ಕ್ಯಾನ್ ಡೌನ್ಲೋಡ್ ಇಟ್. ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲಿ ಇಮೇಜಸ್. ಓಕೆ, ಸೊ ನಿಮಗೂ ಅದನ್ನು ನೋಡಿ ಫೀಲ್ ಆಗಬೇಕು, ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಫೀಲ್ ಆಗಬೇಕು. ಆ ರೀತಿಯಾದಂತಹ ಇಮೇಜಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ 5th ಪಾಯಿಂಟ್ ನೀವೇನು ಮಾಡ್ತೀರಾ, ವಿಷನ್ ಬೋರ್ಡನ್ನು ರೆಡಿ ಮಾಡ್ಕೋತೀರಾ. ಓಕೆ, ಈ ಒಂದು ಲೈಫ್ ರಿಸೆಟ್ ಅಂತ ನಾನು ಏನು ಹೇಳ್ತೀನಲ್ಲ, ಇದು ತುಂಬ ಬ್ಯೂಟಿಫುಲ್ ಆಗುತ್ತೆ. ಎವ್ರಿ 3 ಮಂತ್ಸ್ ಅಥವಾ 6 ಮಂತ್ಸ್ಗೆ ಒಂದು ಸತಿ ನಾನು ಇದನ್ನು ಮಾಡ್ತೀನಿ. ಬಿಕಾಸ್ ನನ್ನನ್ನು ನಾನು ನೀವೀಗ ಹೊಸ ಗಾಡಿ ತೊಗೊಂಡ್ರೆ
ಡೆಫಿನೆಟ್ಲಿ ಅದನ್ನ ಸರ್ವಿಸಿಗೆ ಬಿಟ್ಟೇ ಬಿಡ್ತೀರಾ ಅಲ್ವಾ. ಯಾಕೆ ಸರ್ವಿಸಿಗೆ ಬಿಡ್ತೀರಾ? ಬಿಕಾಸ್ ಅದು ನಿಮಗೆ ಒಳ್ಳೆ ಪಿಕಪ್ ಕೊಡಬೇಕು, ಒಳ್ಳೆ ಕಂಡೀಷನಲ್ಲಿ ಇರಬೇಕು, ಏನೋ ಅದು ನಿಮ್ಗೆ ಯೂಸ್ ಆಗಬೇಕು ತಾನೇ ಆ ಗಾಡಿ. ಅದಕ್ಕೋಸ್ಕರನೇ ನೀವು ಎಷ್ಟು ಆಗುತ್ತೋ ಅಷ್ಟು ಸರ್ವಿಸನ್ನು ಮಾಡಿಸ್ತಾನೆ ಇರ್ತೀರ ಗಾಡಿಗೆ. ಅದು ಇಷ್ಟು ಕಿಲೋಮೀಟರ್ ಅಂತ ಆದಾಗ ಕಾರ್ಗಳಿಗೆ ಅಥವಾ ಈ ನಿಮ್ಮದೇ ಟೂ ವೀಲರೇ ತೊಗೊಳ್ಳಿ, ಎಲ್ಲದಕ್ಕೂ ಸರ್ವಿಸ್ ಅನ್ನೋದು ಬೇಕೇ ಬೇಕಲ್ವ. ಹಾಗೆ ನಮ್ಮ ಮೈಂಡ್ ಕೂಡ ಅದಕ್ಕೂ ನೀವು ಸರ್ವಿಸನ್ನು ಕೊಡ್ತಾ ಇರಬೇಕು, ಅದಕ್ಕೂ ಕೂಡ ಅಲರ್ಟನ್ನು ಮಾಡ್ತಾ ಇರಬೇಕು. ಈಗ ನಾನು ಈ ರೀತಿ ವೀಡಿಯೋಸ್ ಮಾಡ್ತೀನಿ ಅಂದಾಗ ನಾನು ಎಲ್ಲ ಟೈಮಲ್ಲೂ ಪಾಸಿಟಿವ್ ಆಗಿರ್ತೀನಿ ಅನ್ನೋದು ಸುಳ್ಳು. ನನಗೂ ಮೂಡ್ ಸ್ವಿಂಗ್ಸ್ ಇರುತ್ತೆ, ನನಗೂ ಸಿಟ್ಟು ಕೋಪ ಎಲ್ಲ ಬರುತ್ತೆ, ಬೇಜಾರು ಕೂಡ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಐ ಹ್ಯಾವ್ ಟು ರೀಸೆಟ್ ಮೈ ಸೆಲ್ಫ್. ಓಕೆ, ನನಗೂ ವರ್ಕ್ ಪ್ರೆಷರು, ಈ ಕ್ಲೈಂಟ್ಸು ಎಲ್ಲದೂ ನೋಡಿಕೊಂಡಾಗ ಮಾಡಿದಾಗ ಹೆವಿ ಫೀಲ್ ಆಗುತ್ತೆ. ಆ ಟೈಮಲ್ಲಿ ಮೆಡಿಟೇಷನ್ ಮಾಡೋದಾಗಿರ್ಬೋದು, ಅಥವಾ ಎವ್ರಿ ಡೇ ಮೆಡಿಟೇಷನ್ ಮಾಡ್ತಿರ್ತೀನಿ, ಕೆಲಸ ಮಾಡ್ತಿರ್ತೀನಿ, ಕ್ಲೈಂಟ್ಸ್ಗಳನ್ನು ನೋಡ್ತಾ ಇರ್ತೀನಿ, ಎಲ್ಲ ಇದು ಮಾಡಿ ಮಾಡಿ ನನಗೂ ಫ್ರಸ್ಟ್ರೇಷನ್ ಬಂದೋಗಿರುತ್ತೆ. ಅಂಥ ಟೈಮಲ್ಲಿ ಐ ಹ್ಯಾವ್ ಟು ರೀಸೆಟ್ ಬ್ಯಾಕ್. ಓಕೆ, ನನ್ನ ಲೈಫಲ್ಲಿ ಇದೆಲ್ಲ ವರ್ಕ್ ಆಗ್ತಾ ಇದೆ, ಇದೆಲ್ಲ ವರ್ಕ್ ಆಗ್ತಿರೋದಕ್ಕೆ ಐ ಶುಡ್ ಬಿ ಗ್ರೇಟ್ಫುಲ್. ಅದಕ್ಕೋಸ್ಕರನೇ ನಾನು ಈ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಾನು ಹ್ಯಾಪಿಯಾಗಿರೋಕ್ಕೆ ಒಂದು ರೀಸನ್ ಇದೆಲ್ಲ ಅಂತ ಹೇಳಿ ಅಲ್ಲಿ ಗ್ರ್ಯಾಟಿಟ್ಯೂಡಲ್ಲಿ ನಾನು ಬರ್ಕೊಂಡು ರೀಸೆಟ್ ಮಾಡ್ಕೋತೀನಿ ನನಗೆ ನಾನು. ಸೊ ರೀಸೆಟ್ಟಿಂಗ್ ಯುವರ್ ಲೈಫ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಜಸ್ಟ್ ಜೂನ್ ಟು ಡಿಸೆಂಬರಿಗೆ ಅಂತಲ್ಲ, ನೀವು ಎನಿ ಟೈಮ್ ನಿಮ್ಮ ಲೈಫಲ್ಲಿ ಮಾಡ್ಬೋದು. ಎವ್ರಿ ಮಂತ್ ಯು ಕ್ಯಾನ್ ಡೂ, ಬಟ್ ಎವ್ರಿ ಮಂತ್ ಸ್ವಲ್ಪ ಹೆವಿ ಅನಿಸುತ್ತೆ. ಯಾಕೆಂದರೆ ಮಂತ್ಗಳು ಹೆಂಗೆ ಕಳೆದೋಗುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ 3 ಮಂತ್ಸ್ ಒಂದ್ಸತಿ, 6 ಮಂತ್ಸ್ ಒಂದ್ಸತಿ ಯು ಕ್ಯಾನ್ ಡೂ ಇಟ್. ನೆಕ್ಸ್ಟ್ ಈಸ್ ವಿಷನ್ ಬೋರ್ಡ್ ಅಂತ ನಾನು ಹೇಳಿದೆ. ವಿಷನ್ ಬೋರ್ಡಲ್ಲಿ ನಿಮಗೆ ಎಲ್ಲ ಪಿಕ್ಚರ್ಸ್ಗಳನ್ನು ಹಾಕ್ಕೊಂಡು ಅದನ್ನು ಎವ್ರಿ ಡೇ ಅಥವಾ ವೀಕ್ಲಿ ಒನ್ಸ್ ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ದೆನ್ ಇದು ನಿಮ್ಮ ರೀಸೆಟ್ಟಿಗಾಯಿತು. ಓಕೆನಾ, ಈ ಒಂದು 5 ಸ್ಟೆಪ್ಸ್ ಏನಿದೆಯಲ್ಲ ಅದು ನಿಮ್ಮ ರೀಸೆಟ್ ಆಯಿತು. ಎವ್ರಿ ಡೇ ನೀವೇನು ಮಾಡಬೇಕು, ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿರಬೇಕು, ಅಥವಾ ನೀವೊಂದು ಪ್ರಾಪರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನಡಿಬೇಕು ಅಂದರೆ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಎಫರ್ಮೇಷನ್ಸ್. ಓಕೆ, ಸೊ ಗ್ರ್ಯಾಟಿಟ್ಯೂಡ್ ಅಂತ ಬಂದಾಗ ಎವ್ರಿ ಡೇ 3 ಥಿಂಗ್ಸನ್ನು ಬರೀರಿ. ಬೆಳಿಗ್ಗೆ ರಾತ್ರಿ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಮಲ್ಗೋಕ್ಕೂ ಮುಂಚೆ. ನಾನು ಯಾವ ರೀತಿ ಬರಿತೀನಿ ಅಂತ ಹೇಳಿದ್ರೆ, ಸಮ್ಟೈಮ್ಸ್ ಇಟ್ ವರ್ಕ್ಸ್, ಸಮ್ಟೈಮ್ಸ್ ಇಟ್ ವೋಂಟ್. ಓಕೆನಾ, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮಗೇನು ಬೇಕೋ ಅದನ್ನು ಬರೆದು ಎತ್ತಿಡಿ. ಅದು ಒಂದಲ್ಲ ಒಂದಿನ ಡಿವೈನ್ ಟೈಮಿಂಗಲ್ಲಿ ವರ್ಕ್ ಆಗೇ ಆಗುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ಏನು ಬೇಕು ಅದು ಆಲ್ರೆಡಿ ಸಿಕ್ಕಿರೋ ಥರ ಗ್ರ್ಯಾಟಿಟ್ಯೂಡ್ ಬರಿತೀನಿ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಐಫೋನ್ ಬೇಕು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಯೂನಿವರ್ಸ್, ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಯು. ಐ ಗಾಟ್ ಐಫೋನ್ ಏರ್, ವಾಟ್ ಎವರ್, ನಾನು ಐಫೋನ್ ಏರ್ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಸೊ ಅದನ್ನು ಬರಿತೀನಿ. ಓಕೆ, ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನೌ ದ್ಯಾಟ್ ಐ ರಿಸೀವ್ಡ್ ಏನೋ 50,000 rupees. ಹಾಗೆ ಸುಮ್ಮನೆ ಏನು ನನಗೆ ಮುಂಚೆ ಏನು ಬೇಕು, ಏನು ಬೇಕು ನನಗೆ ಅದನ್ನು ನಾನು ಆಲ್ರೆಡಿ ಆಗಿರೋ ಥರ ಮಾರ್ನಿಂಗ್ ಟೈಮಲ್ಲಿ ಬರಿತೀನಿ. ಜಸ್ಟ್ 3 ಥಿಂಗ್ಸ್ ಬರಿತೀನಿ. ಓಕೆ, ನೈಟ್ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಅವತ್ತಿನ ದಿನಕ್ಕೆ ಗ್ರ್ಯಾಟಿಟ್ಯೂಡ್ ಬರಿತೀನಿ. 3 ವಿಚಾರ ಅಷ್ಟೇ, 3 ವಿಚಾರ ನಾನು ಬರೆಯೋದು. ಏಕೆಂದರೆ ನನಗೂ ತಲೆ ಕೆಟ್ಟೋಗಿರುತ್ತೆ, ಬರ್ಕೊತ ಕೂತ್ಕೊಳ್ಳೋಕ್ಕೆ ಬೋರ್ ಆಗುತ್ತೆ ಸಮ್ಟೈಮ್ಸ್. ಓಕೆ, ಎವ್ರಿ ಟೈಮ್ ಅಲ್ಲ, ಸಮ್ ಟೈಮ್ ಯಾವಾಗ ತುಂಬ ಫ್ರಸ್ಟ್ರೇಷನ್ ಆಗಿರುತ್ತಲ್ವ ಆ ಟೈಮಲ್ಲಿ ಪ್ಲೀಸ್ ಡೂ ರೈಟ್ ಗ್ರ್ಯಾಟಿಟ್ಯೂಡ್. ಓಕೆ, ಇನ್ನು ಬೇರೆ ಟೈಮಲ್ಲಿ ಖುಷಿಯಾಗಿ ಬರೀರಿ, ಆದರೆ ಯಾವತ್ತೂ ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಗ್ರ್ಯಾಟಿಟ್ಯೂಡ್ ಬರೆಯೋದನ್ನು ಮಿಸ್ ಮಾಡಬೇಡಿ. ಬಿಕಾಸ್ ಅಲ್ಲಿ ನಿಮಗೆ ಗೊತ್ತಿಲ್ಲದೇನೋ ನಿಮ್ಮ ಒಂದು ಎನರ್ಜಿನ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀರಾ. ಗ್ರ್ಯಾಟಿಟ್ಯೂಡ್ ಈಸ್ ಎವ್ರಿಥಿಂಗ್ ಅನ್ನುವಂತಹ ಬುಕ್ಕು ನಾನು ಓದಿದಾಗಲೇ ನನ್ನ ಲೈಫ್ ಆ್ಯಕ್ಚುಲಿ ಚೇಂಜ್ ಆಗಿತ್ತು. ಯಾ, ಆ್ಯಂಡ್ ಎಫರ್ಮೇಷನ್ಸು ನಾನು ಕೆಲವು ಎಫರ್ಮೇಷನ್ಸು ವಿಚ್ ಇಸ್ ವೆರಿ ಜನರಲ್, ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಎರಡರಲ್ಲೂ ಹಾಕಿರ್ತೀನಿ. ನೀವು ಅದನ್ನು ತೊಗೊಂಡು ಎವ್ರಿ ಡೇ ಮಾರ್ನಿಂಗ್ ಗ್ರ್ಯಾಟಿಟ್ಯೂಡ್ ಬರೆದ ಮೇಲೆ ಅದನ್ನು ಓದ್ಕೋಬೋದು. ಎಲ್ಲಾದರೂ ನಿಮಗೆ ಸ್ಟಿಕ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಾನು ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿಬಿಡ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಲ್ಲ, ಇಮೇಜ್ ಕ್ರಿಯೇಟ್ ಮಾಡಿ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ಡೂ ಚೆಕ್ ಇಟ್ ಔಟ್. ಓಕೆ, ಅಲ್ಲಿ ಚೆಕ್ಔಟ್ ಮಾಡಿ ಅದನ್ನು ನಿಮ್ಮ ವಾಲ್ಪೇಪರಾಗೂ ಬೆಳೆಸ್ಕೊಳ್ಳಿ. ಈಗ ನಿಮ್ಮ ಫೋನಲ್ಲಿ ಇಟ್ಕೊಂಡು ಯಾವಾಗೆಲ್ಲ ನಿಮಗಾಗುತ್ತೆ ಆವಾಗ ಅಫರ್ಮೇಷನ್ಸ್ಗಳನ್ನು ಓದ್ಕೊಳ್ಳಿ. ಓಕೆ, ಸೊ ಅದು ಓವರ್ ಆಲ್ ಅಫರ್ಮೇಷನ್ಸ್ ಎಲ್ಲದು ನಿಮ್ಮ ಬಾಡಿಗೆ, ಲವ್ ರಿಲೇಟೆಡು ಎಲ್ಲದಕ್ಕೂ ಬರಬೇಕು. ಓಕೆ, ಆ ರೀತಿ ಅಫರ್ಮೇಷನ್ಸ್ನ ರೆಡಿ ಮಾಡ್ತೀನಿ. ಅದನ್ನು ಅಷ್ಟೇ ಎವ್ರಿ ಟೈಮ್ ಎವ್ರಿ ಡೇ ಮಾಡ್ಕೋತಾ ಬನ್ನಿ. ಆ್ಯಂಡ್ ಥರ್ಡ್ ಥಿಂಗ್, ಮೆಡಿಟೇಷನ್.
ಮೆಡಿಟೇಷನ್ ಮೋಸ್ಟ್ ಆಫ್ ದ ಪೀಪಲಿಗೆ ಮಾಡೋಕ್ಕಾಗಲ್ಲ. ಐ ಡೋಂಟ್ ನೋ ವೈ. 5 ಮಿನಿಟ್ಸ್ ಫ್ರೀ ಮಾಡ್ಕೊಂಡು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಪ್ಲೀಸ್ ಎವ್ರಿ ಡೇ ಮೆಡಿಟೇಟ್ ಮಾಡಿ, ನಿಮ್ಮ ಮೈಂಡು ಕಾಮ್ ಆಗಿರುತ್ತೆ. ಆ್ಯಂಡ್ ಏನೋ ಒಂಥರ ನಿಮ್ಮಲ್ಲಿ ಎಷ್ಟೇ ಒಂದು ಬೇಜಾರಾಗುವಂತಹ ಸಂಗತಿ ಬಂದರೂ ಕೂಡ ನಿಮ್ಮನ್ನು ನೀವು ಪ್ರೋತ್ಸಾಹಿಸ್ಕೊಳ್ಳೋದೇ ನೀವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದಾಗ. ಓಕೆ, ಸೊ ಯಾರೋ ನಿಮಗೆ ಎಕ್ಸ್ಟರ್ನಲ್ ಪರ್ಸನ್ ಬೇಡ ನಿಮ್ಮನ್ನು ಮೋಟಿವೇಟ್ ಮಾಡೋದಕ್ಕೆ. ಈ ಮೆಡಿಟೇಷನ್ ಮಾಡಿದ್ರೆ ನಿಮ್ಮನ್ನು ನೀವೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋತೀರ. ಸೊ ಒಂದು ಸ್ಮೂದಿಂಗ್ ಮ್ಯೂಸಿಕ್ ಹಾಕ್ಕೊಳ್ಳಿ, ಅಥವಾ ಒಳ್ಳೆ ನಿಮಗೆ ಇಷ್ಟ ಆದಂತಹ ಸಾಂಗ್ನ ಹಾಕ್ಕೊಳ್ಳಿ, ಅದು ಸ್ಮೂದಿಂಗ್ ಆಗಿರಲಿ. ಆ ಥರ ಮ್ಯೂಸಿಕನ್ನು ಹಾಕ್ಕೊಂಡು ಮೆಡಿಟೇಷನ್ ಮಾಡಿ ನೋಡಿ, ಎಷ್ಟು ಪವರ್ಫುಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಎವ್ರಿ ಡೇ ಬುಕ್ ಓದೋಕ್ಕೆ ಟ್ರೈ ಮಾಡಿ, ಬುಕ್ ರೀಡಿಂಗ್ ಮಾಡಿ. ಅಟ್ಲೀಸ್ಟ್ ಒಂದು 10 ಪೇಜಸ್ ಆದರೂ ಬುಕ್ಸನ್ನು ಓದಿ. ಸೊ ದಟ್ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿ, ಮೊಬೈಲ್ ಬಳಕೆನ ಕಮ್ಮಿ ಮಾಡಿ, ಬುಕ್ಸ್ಗಳನ್ನು ಓದಿ. ನಾನು ಓದುವಂತಹ ಬುಕ್ಸ್ಗಳನ್ನು ಟ್ಯಾಗ್ ಮಾಡಿರ್ತೀನಿ, ನೀವು ಬೇಕಿದ್ರೆ ಅದನ್ನು ಪರ್ಚೇಸ್ ಮಾಡ್ಕೋಬಹುದು. ನನಗೆ ತುಂಬ ಮ್ಯಾನಿಫೆಸ್ಟೇಷನ್ಸಲ್ಲಿ ಹೆಲ್ಪ್ ಮಾಡಿರುವಂತಹ ಪುಸ್ತಕಗಳದೆಲ್ಲ. ಸೊ ತುಂಬ ಬುಕ್ಸ್ ಇದೆ. ಮೇ ಬಿ ಲೈಕ್ ಸೆಲೆಕ್ಟಿವ್ ಆಗಿ ನಾನು ಬುಕ್ಸ್ಗಳನ್ನು ಹಾಕಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ಇಟ್. ಓಕೆ, ಎಸ್, ಇದಿಷ್ಟು ನೀವು ಮಾಡಬೇಕಾಗಿರುವಂತಹ ಟೆಕ್ನಿಕ್ಸ್ಗಳು ನಿಮ್ಮ ಲೈಫನ್ನು ರೀಸೆಟ್ ಮಾಡ್ಕೊಳ್ಳೋಕ್ಕೆ. ಇದು ಜಸ್ಟ್ ನಾಮಕಾವಸ್ಥೆ ಅಷ್ಟೇ. ಏನು ಜೂನ್ ಟು ಡಿಸೆಂಬರ್ ಅಂತ ಬರೆದಿರೋದು ನಾಮಕಾವಸ್ಥೆ. ಇದು ನಿಮ್ಮ ಲೈಫ್ ಟೈಮ್ಗೆ ಅಂತಲೇ ಅಂದ್ಕೊಳ್ಳಿ. ಓಕೆ, ಎಸ್, ಎನಿ ಡೌಟ್ಸ್ ಜಸ್ಟ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ತುಂಬ ಡೀಟೇಲಾಗಿ ಹೆಲ್ಪ್ ಮಾಡಿದ್ದೀನಿ, ಹೇಳಿದ್ದೀನಿ. ಪ್ಲೀಸ್ ಕಂಪ್ಲೀಟ್ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಏನೇ ಇದ್ದರೂ ಕಾಮೆಂಟ್ಸಲ್ಲಿ ಕೇಳಿ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನು ಆ ಗೋಲ್, ವಾಟ್ ಈಸ್ ಯೋರ್ ಗೋಲ್ ಟು ರೀಚ್, ಸ್ಪೆಷಲಿ ಡಿಸೆಂಬರ್ 2026 ಒಳಗೆ ನೀವು ಏನನ್ನು ಅಚೀವ್ ಮಾಡಬೇಕು ಅಂತ ಇದ್ದೀರಾ, ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀರಾ, ನಾನು ಅದನ್ನು ಅಚೀವ್ ಮಾಡೇ ಮಾಡ್ತೀನಿ ಅನ್ನೋದನ್ನು ಕಾಮೆಂಟ್ಸಲ್ಲಿ ಹೇಳಿ. ಸೊ ದಟ್ ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಆ್ಯಂಡ್ ಎವ್ರಿ ಸಂಡೇ ನೀವು ಈ ವಿಡಿಯೋಗೆ ಬರಬಹುದು. ಬಂದುಬಿಟ್ಟು ಯು ಕ್ಯಾನ್ ಚೆಕ್ ಇಟ್ ಔಟ್. ಓಕೆ, ನಾನು ಆ ಗೋಲನ್ನು ರೀಚ್ ಮಾಡಿದ್ದೀನ ಇಲ್ವಾ ಅಂತ ಹೇಳಿ ಅಲ್ವಾ. ನಾನು ಈ ಕಾಮೆಂಟ್ಸ್ಗಳಲ್ಲಿ ನೋಡ್ತಾ ಇರ್ತೀನಿ, ಎಸ್ಪೆಷಲಿ ಕೋರ್ಸ್ ರಿಲೇಟೆಡ್ ಕಾಮೆಂಟ್ಸ್ಗಳಿರುತ್ತಲ್ವ, ಅದರಲ್ಲಿ ನಾನು ಇವತ್ತು ಈ ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಲೈಕು ನನಗೆ ರಿಮೈಂಡ್ ಮಾಡುತ್ತೆ ಅಂತ ಹೇಳಿ. ಸೊ ಅದನ್ನು ಟ್ರೈ ಮಾಡೋಣ ಈಗ ನನ್ನ ಚಾನಲಲ್ಲಿ. ನಿಮ್ಮ ಒಂದು ಗೋಲನ್ನು ಕಾಮೆಂಟಲ್ಲಿ ಹಾಕಿ. ಸೊ ಬೇರೆಯವರು ಆ ಗೋಲ್ಗೆ ಲೈಕ್ ಕೊಡಿ. ಓಕೆ, ಸೊ ಪ್ರತಿಯೊಂದು ಲೈಕು ಅವರಿಗೆ ನೋಟಿಫಿಕೇಷನ್ ಹೋಗುತ್ತೆ, ನಿಮಗೆ ಒಂದು ಬೇರೆ ಪರ್ಸನ್ ನಿಮ್ಮ ಕಾಮೆಂಟನ್ನು ಲೈಕ್ ಮಾಡಿದ್ದಾರೆ ಅಂತ. ಸೊ ಅದು ಅವರಿಗೆ ರಿಮೈಂಡರ್ ಆಗಲಿ ದಟ್ ಅವರು ಆ ಗೋಲನ್ನು ಅಚೀವ್ ಮಾಡಬೇಕು ಅನ್ನೋದು. ಎಸ್, ಎವ್ರಿ ಸಂಡೇ ಡೋಂಟ್ ಫರ್ಗೆಟ್. ನಾನು ವೀಡಿಯೋಸ್ಗಳಲ್ಲಿ ಮೋಸ್ಟ್ಲಿ ನೆನ್ಪು ಮಾಡ್ತಾ ಇರ್ತೀನಿ, ಇಲ್ಲ ನನ್ನ ವಾಟ್ಸಪ್ ಚಾನಲ್ ಇದೆ, ಅದಕ್ಕೆ ಜಾಯಿನ್ ಆಗಿ. ಲೆಟ್ಸ್ ಕೀಪ್ ರಿಮೈಂಡರ್, ಲೆಟ್ಸ್ ಕೀಪ್ ಡೂಯಿಂಗ್ ಎವ್ರಿ ಸಂಡೇ. ನೋಡೋಣ ಎಷ್ಟು ಮಟ್ಟಿಗೆ ಆ ಗೋಲ್ ಕಡೆ ನೀವು ಗಮನ ಕೊಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್.